ಕಾಶಿಲಿ ಸಿಯಾ ಇಷ್ಟ ಅಂತ ಕಂಡ್ಕಂಡಲ್ಲೆಲ್ಲ ಲಸ್ಸಿ ಕುಡಿಯೋಕ್ ಮೊದ್ಲು ಬಾಂಗ್ ಹಾಕಿದಾರ ಅಂತ ನೋಡ್ಕೊಂಡ್ಬಿಡಿ, ಇಲ್ಲ ನಮ್ ತರ ಆಗುತ್ತೆ. ಪ್ರಯಾಗ್ರಾಜ್ ನಿಂದ 130 ಕಿಲೋಮೀಟರ್ ದಾಟಿ ವಾರಣಾಸಿ ಹೋದ್ರೆ ಶಿವರಾತ್ರಿ ಟ್ರಾಫಿಕ್ ಬೇರೆ. ಅರ್ಧ ರಾತ್ರಿಲೂ ಕಿಲೋಮೀಟರ್ ಗಟ್ಲೆ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಜನ ನಿಂತಿದ್ರು. ಪ್ರಮೋದ್ ಅವರು ಕಾಶಿಲೇ ಓದಿದ್ರಿಂದಾಗಿ ಹೆಂಗೋ ಬೇಗ ದರ್ಶನ ಮುಗಿಸ್ಕೊಂಡು ಹೊರಗ್ ಬರ್ತಾ ಇದ್ದಂಗೆ ಲಸ್ಸಿ ಕುಡಿಯೋಣ ಅಂತ ಕುಡಿದ್ರೆ ಆಮೇಲೆ ಗೊತ್ತಾತು ಅದ್ರಲ್ಲಿ ಬಾಂಗ್ ಹಾಕಿದ್ರಂತ. ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಹಳೆ ಕೋಟೆನೆ ರೂಮ್ ಮಾಡಿರೋ ನಮ್ ಜಾಗಕ್ ಬಂದು ರಾತ್ರಿ 2 ಗಂಟೆಗೆ ಘಾಟ್ ಕಡೆ ಹೋದ್ವಿ. ತುಳಸಿ ಘಾಟ್, ಹರಿಶ್ಚಂದ್ರ ಘಾಟ್ ಅಂತ 84 ಘಾಟ್ಗಳು ಗಂಗಾ ನದಿ ದಂಡೆಲೇ ಇವೆ. ಒಂದು ನದಿ ತಟದಲ್ಲಿ ಹೇಗೆ ನಾಗರಿಕತೆ ಬೆಳೀತು, ಒಂದೊಂದು ಘಾಟ್ ಹಿನ್ನೆಲೆ ಅಷ್ಟೆಲ್ಲಾ ದಾಳಿ ದರೋಡೆಗಳಾದ್ರೂ ಹೇಗೆ ಕಾಶಿ ಮತ್ತೆ ಹುಟ್ಕೊಳ್ತು, ಇದೆಲ್ಲ ನಿಮ್ಮನ್ನ ಚಿಂತನೆಗೆ ದೂಡುತ್ತವೆ. ಸಾಲ ಕೂತಿರೋ ಬಾಬಾಗಳು, ಅವ್ರ ಬಳಿ ಕಷ್ಟ ಹೇಳ್ಕೊಳ್ಳೋ ಫಾರಿನರ್ಸು, ಇಲ್ಲಿ ಏನ್ ನಡೀತಾ ಇದೆ ಅನ್ನೋ ಹುಳ ಬಿಡುತ್ತವೆ. ಬಾಬಾಗಳ ಚಿಲ್ಲಂ ಆಫರ್ ರಿಜೆಕ್ಟ್ ಮಾಡಿ ಹರಿಶ್ಚಂದ್ರ ಘಾಟ್ ನಲ್ಲಿ ಸುಡ್ತಿದ್ ಹೆಣ ನೋಡ್ಕೊಂಡು ಬಾಬಾಗಳ ಹತ್ರ ಎನ್ಲೈಟ್ ಆಗೋಣ ಅಂತ ಅನ್ಕೊಂಡ್ರೆ ಕೂತಲ್ಲೇ ಗೊರ್ಕೆ ಹೊಡಿಯೋ ವೆಂಕನ್ ಸಮಸ್ಯೆ ಬೇರೆ. ರಾತ್ರಿ ಎಲ್ಲ ಅಲ್ಲೇ ಓಡಾಡ್ಕೊಂಡು ಬೆಳಗ್ಗೆದ್ದು ಸನ್ರೈಸ್ ನೋಡ್ಕೊಂಡು ಮನೆಯವರಿಗೆಲ್ಲ ಬನಾರಸ್ ಸೀರೆ ಕಂಡಲ್ ಸಿಗೋ ಬರೀ ಸ್ವೀಟ್ ಗಳು ತಿನ್ಕೊಂಡು 6ನೇ ದಿನ ಬೆಂಗಳೂರು ಕಡೆ ಹೊರಟಿದ್ದಾಯ್ತು. ನೀವ್ ಆಸ್ತಿಕಾನೋ ನಾಸ್ತಿಕಾನೋ 3 ದಿನ ಪುರ್ಸೋತ್ ಮಾಡ್ಕೊಂಡು ಜೀವನದಲ್ಲಿ ಒಮ್ಮೆ ಆದ್ರೂ ಕಾಶಿ ನೋಡಿ, ಅದೊಂದು ಬೇರೆ ಪ್ರಪಂಚ.